ಸೊಲ್ಯೂಷನ್ ನೋಡಿ ಪ್ರಾಬ್ಲಮ್ಗೆ. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಫಸ್ಟು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ದೀವಿ. ಸೊ ಪ್ರಾಬ್ಲಮ್ ಇರೋದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸಲ್ಲಿ. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಕ್ಯಾಲ್ಕುಲೇಟೆಡ್ ಅಂಡರ್ ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡಲ್ಲಿ ಪಿ ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂದರೆ ಎಲ್ಲೂ ನಮಗೆ ನಂಬರ್ ಆಫ್ ಶೇರ್ಸ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡರ್ ದ ನೆಟ್ ಅಸೆಟ್ ಮೆಥಡ್. ಫಾರ್ಮಲ್ ಏನು? ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್ ಮೈನಸ್ ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಟೇಕನ್ ಓವರ್. ಫಾರ್ ಕ್ಯಾಲ್ಕುಲೇಟಿಂಗ್ ಪರ್ಚೇಸ್ ಕನ್ಸಿಡರೇಷನ್ ನಾವು ಪಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ದಟ್ ವಿ ಹ್ಯಾವ್ ಟು ಕನ್ಸಿಡರ್ ದ ರಿಯಲೈಸ್ಡ್ ವ್ಯಾಲ್ಯೂಸ್ ಇಫ್ ಎನಿ, ಆರ್ ಎಲ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ಬುಕ್ ವ್ಯಾಲ್ಯೂಸ್. ರಿಯಲೈಸ್ಡ್ ವ್ಯಾಲ್ಯೂಸ್ ಇದ್ದರೆ ರಿಯಲೈಸ್ಡ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕು. ರಿಯಲೈಸ್ಡ್ ವ್ಯಾಲ್ಯೂಸ್ ಇಲ್ಲ ಅಂದರೆ ಬುಕ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕು. ಎಗೇನ್ ಇಲ್ಲೆಲ್ಲ ಅಸೆಟ್ಸು ಎಲ್ಲ ಲಯಬಿಲಿಟೀಸು ಟೇಕ್ ಓವರ್ ಮಾಡೋಕ್ಕೆ ಆಗಲ್ಲ. ಅವ್ರು ಸ್ಪೆಸಿಫೈ ಮಾಡಿ ಕೊಟ್ಟಿರ್ತಾರೆ ವಿಚ್ ಆರ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ದೇ ಹ್ಯಾವ್ ಟೇಕನ್ ಓವರ್ ಅಂತ. ಏನೂ ಕೊಡಲಿಲ್ಲ. ಆಲ್ ದ ಅಸೆಟ್ಸ್ ಅಂದರೆ ಏನೇನು ಪಾಸಿಬಲ್ ಅಸೆಟ್ಸ್ನ ಟೇಕ್ ಓವರ್ ಮಾಡ್ಬೋದು. ಸೊ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ರಿಯಲೈಸ್ಡ್ ವ್ಯಾಲ್ಯೂಸ್ ಕೊಟ್ಟಿದ್ದಾರಲ್ವ, ಅದನ್ನು ತೊಗೊಳ್ಳಿ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ತೊಗೊಳೋದಕ್ಕೆ ಬರಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಸ್ ಅ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ದಟ್ ದೇ ಕಾಂಟ್ ಟೇಕ್ ಓವರ್ ದ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ಟೇಕ್ ಓವರ್ ಮಾಡೋದಕ್ಕೆ ಬರಲ್ಲ. ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಟೇಕನ್ ಓವರ್. ಅಸಂಪ್ಷನ್ ಆಫ್ ಲಯಬಿಲಿಟೀಸ್ ಅಂತ ಒಂದು ಪಾಯಿಂಟ್ ಇದೆ ಕ್ವಶನಲ್ಲಿ. ಅಸಂಪ್ಷನ್ ಆಫ್ ಲಯಬಿಲಿಟೀಸ್ ಮೀನ್ಸ್ ವಿಚ್ ಆಲ್ ದ ಪಾಸಿಬಲ್ ಲಯಬಿಲಿಟೀಸ್ ದಟ್ ದೇ ಕ್ಯಾನ್ ಟೇಕ್ ಓವರ್ ದಟ್ ದೇ ಹ್ಯಾವ್ ಟೇಕನ್ ಓವರ್ ಆಲ್ ದ ಲಯಬಿಲಿಟೀಸ್. ಏನೇನು ತೊಗೊಂಡೋಗ್ಬೋದು ಲಯಬಿಲಿಟೀಸಲ್ಲಿ ಅಂದರೆ ದಟ್ ದೇ ಕ್ಯಾನ್ ಟೇಕ್ ಓವರ್ ಓನ್ಲಿ ದ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಲಯಬಿಲಿಟೀಸ್. ಡಿಬೆಂಚರ್ಸ್ ಆ್ಯಂಡ್ ಮಾರ್ಟಿಗೇಜ್ ಲೋನ್ ಆರ್ ದ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಕ್ರೆಡಿಟರ್ಸ್ ಇಟ್ ಈಸ್ ಎ ಕರೆಂಟ್ ಲಯಬಿಲಿಟಿ. ಸೊ ಇದರಿಂದ ಅದನ್ನು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ದೆನ್ ವಿ ಹ್ಯಾವ್ ಟು ಡಿಸ್ಚಾರ್ಜ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಪಿ ಸಿ ಡಿಸ್ಚಾರ್ಜ್ ಮಾಡಬೇಕಾದ್ರೆ ದ ಕಂಪ್ಲೀಟ್ ಪಿ ಸಿ ಇಸ್ ಡಿಸ್ಚಾರ್ಜ್ಡ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಇಲ್ಲಿ ಏನಿದೆಯೋ ದ ಸೇಮ್ ಥಿಂಗ್ ಟು ಬಿ ಕನ್ಸಿಡರ್ಡ್. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. 5,76,000 ಕಂಪ್ಲೀಟ್ ಈಕ್ವಿಟಿ ಶೇರ್ಸ್ ಎಲ್ಲ ಡಿಸ್ಚಾರ್ಜ್ ಮಾಡ್ತಿರೋದಕ್ಕೆ ಡಿವೈಡೆಡ್ ಬೈ. ಸೊ ನಿಮ್ಗೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಒಂದು ಪಾಯಿಂಟ್ ಇದೆ. ಸೊ ವ್ಯಾಲ್ಯೂ ಆಫ್ ಶೇರ್ ಆಫ್ ಅಟ್ ರುಪೀಸ್ 10 ಸೊ ಇಲ್ಲಿ ಕ್ವಶನಲ್ಲಿ ನೋಡಿ, ದ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ ₹2 ಪರ್ ಶೇರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಇನ್ AB ಲಿಮಿಟೆಡ್. ಸೊ ₹10 ಇರೋದು ₹2 ಪ್ರೀಮಿಯಮ್ಗೆ ಇಶ್ಯೂ ಮಾಡ್ತಿದ್ದಾರೆ ಅಂದರೆ ಎಷ್ಟಾಗುತ್ತೆ? ₹12 ಆಗುತ್ತೆ. ಸೊ ದಟ್ ಈಸ್ 5,76,000 ಡಿವೈಡೆಡ್ ಬೈ 12, 4,20,000 ಡಿವೈಡೆಡ್ ಬೈ 12. ದಿಸ್ ಇಸ್ ದ ನಂಬರ್ ಆಫ್ ಶೇರ್ಸ್. ಇದು ನಂಬರ್ ಆಫ್ ಶೇರ್ಸ್ ಆಗುತ್ತೆ. ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಸ್ ಮಾಡಬೇಕು. ಇದರಲ್ಲಿ ನಾವು ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ A ಲಿಮಿಟೆಡ್ ಆ್ಯಂಡ್ B ಲಿಮಿಟೆಡ್. ಯಾವುದು ಲಿಕ್ವಿಡೇಟಿಂಗ್ ಕಂಪನಿ ಇದೆ? ಸೊ ವಿಚ್ ಆರ್ ದ ಕಂಪನೀಸ್ ದಟ್ ಈಸ್ ಗೋಯಿಂಗ್ ಟು ಬಿ ಲಿಕ್ವಿಡೇಟ್. ಯಾವುದಾದ್ರು ಲಿಕ್ವಿಡೇಟ್ ಆಗ್ತಿರೋದು A ಲಿಮಿಟೆಡ್, B ಲಿಮಿಟೆಡ್ ಲಿಕ್ವಿಡೇಟ್ ಆಗ್ತಿದೆ. ನ್ಯೂ ಕಂಪನಿ ಸ್ಟಾರ್ಟ್ ಆಗ್ತಿರೋದು AB ಲಿಮಿಟೆಡ್. ಸೊ ಇದರಲ್ಲಿ 3 ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ರಿಯಲೈಸೇಷನ್, AB ಲಿಮಿಟೆಡ್, ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೀವು ರಿಯಲೈಸೇಷನ್ ಅಕೌಂಟ್ ಅಂದರೆ ಲೆಡ್ಜರ್ ಅಕೌಂಟ್ಸ್ನ ಮಾಡಬೇಕಾದಾಗ ದಟ್ ವಿ ಹ್ಯಾವ್ ಟು ಕನ್ಸಿಡರ್ ಬುಕ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಪಿ ಸಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಪಿ ಸಿ ಕ್ಯಾಲ್ಕುಲೇಷನ್ಗೆ ಅಗ್ರೀಡ್ ವ್ಯಾಲ್ಯೂಸ್. ಸೊ ಏನು ಅಗ್ರೀಡ್ ವ್ಯಾಲ್ಯೂಸ್ ಇದೆ ಅಂದರೆ ರಿಯಲೈಸ್ಡ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಲೆಡ್ಜರ್ ಅಕೌಂಟ್ಸಿಗೆ ನಾವು ಕನ್ಸಿಡರ್ ಮಾಡಬೇಕಾರೋದು ಬುಕ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಫಸ್ಟ್. ಸೊ A ಲಿಮಿಟೆಡ್, B ಲಿಮಿಟೆಡ್. ಸೊ ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ಬರುತ್ತೆ, ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಸೈಡ್. ಇಫ್ ಪಾಸಿಬಲ್ ಅಸೆಟ್ಸ್ ಇರೋದು ಸನ್ಡ್ರಿ ಅಸೆಟ್ಸ್, ಫ್ರೀ ಹೋಲ್ಡ್ ಪ್ರಾಪರ್ಟಿ, ಇನ್ವೆಸ್ಟ್ಮೆಂಟ್, ಡೆಟಾರ್ಸ್. ಇದಿಷ್ಟೇ ಅವ್ರು ಟೇಕ್ ಓವರ್ ಮಾಡೋದಕ್ಕಾಗೋದು. ಸೊ ಗುಡ್ವಿಲ್ ಇರೋದು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ. ಗುಡ್ವಿಲ್ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ, ಸೊ ಹಾಗಾಗಿ ಬರಲ್ಲ ನಿಮಗೆ. ನೆಕ್ಸ್ಟ್ ಲಯಬಿಲಿಟೀಸಲ್ಲಿ ದೇ ಕ್ಯಾನ್ ಟೇಕ್ ಓವರ್ ಡಿಬೆಂಚರ್ಸ್, ಮಾರ್ಟಿಗೇಜ್ ಲೋನ್, ಸನ್ಡ್ರಿ ಕ್ರೆಡಿಟರ್ಸ್. ಇದು ಮೂರನ್ನ ಮಾತ್ರ ಟೇಕ್ ಓವರ್ ಮಾಡೋದಕ್ಕೆ ಆಗುತ್ತೆ. ಸೊ ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಟು ಕನ್ಸಿಡರ್ ಪರ್ಚೇಸ್ ಕನ್ಸಿಡರೇಷನ್ ವಿಚ್ ಈಸ್ ದ ಪರ್ಚೇಸಿಂಗ್ ಕಂಪನಿ. AB ಲಿಮಿಟೆಡ್ ಇಸ್ ದ ಪರ್ಚೇಸಿಂಗ್ ಕಂಪನಿ. ಪಿ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಲ್ವ. ಸೊ ಪಿ ಸಿ ಎಷ್ಟಿದೆ? 5,76,000, 4,20,000 ದಟ್ ಈಸ್ ಟು ಬಿ ಕನ್ಸಿಡರ್. 5,76,000, 4,20,000 ಟೋಟಲ್ ಮಾಡಿ. ಸೊ ಎರಡೂ ಕ್ರೆಡಿಟ್ ಸೈಡೇ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಮಾಡಬೇಕು. ಸೊ ಇಟ್ ಈಸ್ ಟು ಬಿ ಬ್ಯಾಲೆನ್ಸ್ಡ್ ಆಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಬ್ಯಾಲೆನ್ಸ್ ಮಾಡಬೇಕು. ದಿಸ್ ಇಸ್ ಪ್ರಾಫಿಟ್. ಈ ಕಡೆ ಬ್ಯಾಲೆನ್ಸ್ ಆಗ್ತಿದೆ ಅಂದರೆ ಲಾಸ್ ಆಗುತ್ತೆ, ಈ ಕಡೆ ಬ್ಯಾಲೆನ್ಸ್ ಆಗ್ತಿರೋದಕ್ಕೆ ಪ್ರಾಫಿಟ್ ಆಫ್ 66,000 ಆ್ಯಂಡ್ 58,000. ದೆನ್ AB ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ ಯಾವುದಿರೋದು? AB ಲಿಮಿಟೆಡ್. ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ? ಬೈ AB ಲಿಮಿಟೆಡ್ ಅಕೌಂಟಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಸೊ ಕ್ರೆಡಿಟ್ ಸೈಡಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಹೌ ದೇ ಆರ್ ಡಿಸ್ಚಾರ್ಜಿಂಗ್ ದ ಪಿ ಸಿ.
ದೇ ಆರ್ ಡಿಸ್ಚಾರ್ಜಿಂಗ್ ಪಿ ಸಿ ಓನ್ಲಿ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸಲ್ಲಿ ಮಾತ್ರನೇ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ದ ಕಂಪ್ಲೀಟ್ ಪೀಸ್ ಇಸ್ ಡಿಸ್ಚಾರ್ಜ್ಡ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಕ್ಯಾಪಿಟಲ್, ರಿಸರ್ವ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದಿಷ್ಟು ಬ್ಯಾಲೆನ್ಸ್ ಶೀಟಲ್ಲಿದೆ. ಸೊ ರಿಸರ್ವ್ ಫಂಡ್ ಈಗ ಶೇರ್ ಹೋಲ್ಡರ್ಸ್ಗೆ ಸೇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಶೇರ್ ಹೋಲ್ಡರ್ಸ್ಗೆ ಸೇರುತ್ತೆ. ದೆನ್ ಅಸೆಟ್ ಸೈಡ್ ವಿ ಹ್ಯಾವ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅದನ್ನು ಇಲ್ಲಿಗೆ ಬ್ರಾಡ್ ಡೌನ್ ಮಾಡ್ತೀವಿ. ಸೊ ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಸೈಡಿಗೆ ಆಗಿದೆ, ಅಸೆಟ್ಸು ಡೆಬಿಟ್ ಸೈಡ್ಗೆ. ದೆನ್ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ, ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ಎ ಬಿ ಲಿಮಿಟೆಡಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಇಲ್ಲಿ ಈಕ್ವಿಟಿ ಶೇರ್ಸ್ ಇನ್ ಎ ಬಿ ಲಿಮಿಟೆಡ್ ಅಂತ ಬರೀಬೇಕು. ಬರೀ ಎ ಬಿ ಲಿಮಿಟೆಡ್ ಅಲ್ಲ, ಈಕ್ವಿಟಿ ಶೇರ್ಸ್ ಇನ್ ಎ ಬಿ ಲಿಮಿಟೆಡ್. ಸೊ ಇದನ್ನು ಬರ್ಕೊಳ್ಳಿ. ಸೊ ಟೋಟಲ್ ಮಾಡಿ, ಸೊ ಟ್ಯಾಲಿ ಆಗುತ್ತೆ. ಸೊ ಸಪೋಸ್ ಈ ಅಕೌಂಟ್ ಟ್ಯಾಲಿ ಆಗಲಿಲ್ಲ ಅಂದರೆ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಆಸ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಅಂತ ಬ್ಯಾಲೆನ್ಸ್ ಮಾಡಬೇಕು. ನಾನು ಈ ಪ್ರಾಬ್ಲಮಲ್ಲಿ ನಿಮಗೆ ಲೆಡ್ಜರ್ ಅಕೌಂಟ್ಸ್, ಓಪನಿಂಗ್ ಎಂಟ್ರೀಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ 3 ಮಾಡಿದ್ದೀನಿ. ಬಟ್ ನಿಮಗೆ ಎಕ್ಸಾಮಲ್ಲಿ ಕೇಳೋದು ಐದರ್ ಲೆಡ್ಜರ್ ಅಕೌಂಟ್ಸ್ ಆರ್ ಓಪನಿಂಗ್ ಎಂಟ್ರೀಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅಷ್ಟು ಮಾತ್ರನೇ ಕೇಳ್ತಾರೆ. ಸೊ 2 ಕೇಳೋದ್ರಿಂದ ಒಂದು ಪ್ರಾಬ್ಲಮ್ಗೆ ಕಂಪಲ್ಸರಿ ಲೆಡ್ಜರ್ ಅಕೌಂಟ್ಸ್, ಇನ್ನೊಂದು ಪ್ರಾಬ್ಲಮ್ಗೆ ಓಪನಿಂಗ್ ಎಂಟ್ರೀಸ್ ವಿತ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ನೆಕ್ಸ್ಟ್, ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎ ಬಿ ಲಿಮಿಟೆಡ್. ಯಾವುದು ಪರ್ಚೇಸಿಂಗ್ ಕಂಪನಿ ಇರೋದು, ಎ ಬಿ ಲಿಮಿಟೆಡ್. ಸೊ ಓಪನಿಂಗ್ ಎಂಟ್ರೀಸ್ ಮಾಡಬೇಕಾರೋದು ಎ ಬಿ ಲಿಮಿಟೆಡಲ್ಲಿ. ಸೊ ನಿಮಗೆ ಗೊತ್ತಿದೆ, ಇದುವರೆಗೂ ನೀವು ಮಾಡ್ತಿದ್ರಿ. ಫಸ್ಟ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್, ಇಲ್ಲಿ 2 ಕಂಪನಿ ಲಿಕ್ವಿಡೇಟ್ ಆಗ್ತಿದೆ, ದಟ್ ಈಸ್ ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಅಕೌಂಟ್, ಲಿಕ್ವಿಡೇಟರ್ ಆಫ್ ಬಿ ಲಿಮಿಟೆಡ್, ದಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್. ಎಷ್ಟೆಷ್ಟಿದೆಯೋ ಅದನ್ನು ತೊಗೊಳ್ಳಿ, ಟೋಟಲ್ ಮಾಡಿ ಕನ್ಸಿಡರ್ ಮಾಡಬೇಕು. ಬಿಂಗ್ ಪಿ ಸಿ ಡ್ಯೂ, ಇದನ್ನು ಆ್ಯಡ್ ಮಾಡಿ ಟೋಟಲ್ ಮಾಡಬೇಕಾಗತ್ತೆ. ದೆನ್ ಫಾರ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಅಸೆಟ್ಸು ಮತ್ತು ಲಯಬಿಲಿಟೀಸ್, ನೀವು ಪಿ ಸಿ ಕ್ಯಾಲ್ಕುಲೇಷನ್ಗೆ ಏನು ಅಸೆಟ್ಸು ಲಯಬಿಲಿಟೀಸ್ ತೊಗೊಂಡಿರ್ತೀರ. ಸೊ ವಾಟ್ ಆರ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ದಟ್ ಐ ಹ್ಯಾವ್ ಕನ್ಸಿಡರ್ಡ್ ಫಾರ್ ಪಿ ಸಿ ಕ್ಯಾಲ್ಕುಲೇಷನ್, ದಟ್ ಈಸ್ ಟು ಬಿ ಕನ್ಸಿಡರ್ಡ್. ಇಲ್ಲಿ ನಾನು ಟೋಟಲ್ ಮಾಡಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಂಡಿವಿಜುವಲ್ ಯಾಕಂದರೆ ಎ ಬಿ ಲಿಮಿಟೆಡು ಇಂಡಿವಿಜುವಲ್ ಆಗಿ ಎಂಟರ್ ಮಾಡ್ಕೊಳ್ಳಲ್ಲ. ಇವಾಗ ನಿಮ್ಮ ಫಾರ್ ಎಕ್ಸಾಂಪಲ್ 2 ಕಂಪನಿ ಹತ್ರ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ಟೋಟಲ್ ಮಾಡಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಸೊ ಗುಡ್ ವಿಲ್ ಟೋಟಲ್, ಸನ್ಡ್ರಿ ಅಸೆಟ್ಸ್ ಟೋಟಲ್, ಫ್ರೀ ಹೋಲ್ಡ್ ಪ್ರಾಪರ್ಟಿ ಟೋಟಲ್, ಇನ್ವೆಸ್ಟ್ಮೆಂಟ್ ಟೋಟಲ್, ಡೆಟಾರ್ಸ್ ಇದಿಷ್ಟನ್ನು ಟೋಟಲ್ ಮಾಡಿ ಕನ್ಸಿಡರ್ ಮಾಡಿರೋದು. ದೆನ್ 5% ಡಿಬೆಂಚರ್ಸ್, ಮಾರ್ಟಿಗೇಜ್ ಲೋನ್, ಸನ್ಡ್ರಿ ಕ್ರೆಡಿಟರ್ಸ್ ಇದು ಅಷ್ಟೇ ಟೋಟಲ್ ಮಾಡಿ, ಯಾಕಂದರೆ ಇದಿಷ್ಟೇ ಲಯಬಿಲಿಟೀಸ್ ಅವರು ಟೇಕ್ ಓವರ್ ಮಾಡ್ತಿರೋದು. ಟು ಬಿಸ್ನೆಸ್ ಪರ್ಚೇಸ್ ಕನ್ಸಿಡರೇಷನ್ ಇದೆಯಲ್ವಾ, ಅದನ್ನು ಕನ್ಸಿಡರ್ ಮಾಡಬೇಕು. ನೀವು ನೆಟ್ ಅಸೆಟ್ ಮೆಥಡಲ್ಲಿ ಮಾಡಿದರೆ, ನೆಟ್ ಅಸೆಟ್ ಮೆಥಡಲ್ಲಿ ಏನೇನು ಅಸೆಟ್ಸು ಏನೇನು ಲಯಬಿಲಿಟೀಸ್ ತೊಗೊಂಡಿದ್ದೀರಾ ದಟ್ ಈಸ್ ಟು ಬಿ ಕನ್ಸಿಡರ್ಡ್ ಹಿಯರ್, ಬೀಂಗ್ ಎಬೋ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್. ನೆಕ್ಸ್ಟ್, liquidator of A limited account debtor, liquidator of B limited, how they are discharging the PC, they are discharging PC in the form of equity share capital. equity share capital ಅಲ್ಲಿ PC ನ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಸಪೋಸ್ ಕ್ಯಾಶಲ್ಲೂ ಮಾಡ್ತಿದ್ರೆ ಟು ಕ್ಯಾಶ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ಸಲ್ಲಿ ಇದ್ದರೆ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇಲ್ಲಿ ಕಂಪ್ಲೀಟ್ PC ಡಿಸ್ಚಾರ್ಜ್ ಮಾಡ್ತಿರೋದು ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ, ಅದನ್ನು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್, ಲಾಸ್ಟ್ ಎಂಟ್ರಿ, ನಿಮ್ಗೆ ಇದರಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ ಕ್ವಶನಲ್ಲಿ ನಿಮಗೆ, the discharge of debentures in A limited and B limited by the issue of equivalent amount of 6% ಡಿಬೆಂಚರ್ಸ್. 6% ಡಿಬೆಂಚರ್ಸ್ಗೆ ಇಶ್ಯೂ ಮಾಡ್ತಿದ್ರು. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ 5%. ಅದನ್ನು ಕನ್ವರ್ಟ್ ಮಾಡಿ 5% ಡಿಬೆಂಚರ್ಸ್ ಅಕೌಂಟ್ ಡೆಟಾರ್ ಟು 6% ಡಿಬೆಂಚರ್ಸ್ ಇನ್ ಎ ಬಿ ಲಿಮಿಟೆಡ್ ಎಷ್ಟಿದೆ ನಮಗೆ ಅದೇ ಅಮೌಂಟ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು. ಬಿಂಗ್ ಡಿಬೆಂಚರ್ಸ್ ಡಿಸ್ಚಾರ್ಜ್. ಆ್ಯಂಡ್ ದ ಲಾಸ್ಟ್ ಥಿಂಗ್ ದಟ್ ಈಸ್ ದ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಓಪನಿಂಗ್ ಎಂಟ್ರೀಸ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿಸ್ಚಾರ್ಜ್ ಮಾಡ್ತಿದ್ದಾರಲ್ವ, ಥರ್ಡ್ ಎಂಟ್ರಿಯಲ್ಲಿದೆ. ಡಿಬೆಂಚರ್ಸ್, ಮಾರ್ಟಿಗೇಜ್ ಲೋನ್, ಸನ್ಡ್ರಿ ಕ್ರೆಡಿಟರ್ಸ್ ಇದಿಷ್ಟು ಸೆಕೆಂಡ್ ಜೋನಲ್ ಎಂಟ್ರಿಯಲ್ಲಿದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಥರ್ಡ್. ಅಂದರೆ ನೀವು ಇದರಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟು ಅಥವಾ ಲೆಡ್ಜರ್ ಅಕೌಂಟ್ಸ್ ಏನೂ ನೋಡೋಷ್ಟಿಲ್ಲ, ಜಸ್ಟ್ ಯು ಹ್ಯಾವ್ ಟು ರೆಫರ್ ಓನ್ಲಿ ದ ಓಪನಿಂಗ್ ಎಂಟ್ರೀಸ್. ಓಪನಿಂಗ್ ಎಂಟ್ರೀಸ್ನ ನೋಡ್ಕೊಂಡು, ಯಾಕಂದರೆ ನೀವು ಲೆಡ್ಜರ್ ಅಕೌಂಟ್ಸ್ ಮಾಡಿರೋದು ಎ ಬಿ ಲಿಮಿಟೆಡ್, ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್, ಬಟ್ ಓಪನಿಂಗ್ ಎಂಟ್ರೀಸ್ ಇರೋದು ಎ ಬಿ ಲಿಮಿಟೆಡ್. ಇವನ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಆಲ್ಸೋ ಎ ಬಿ ಲಿಮಿಟೆಡ್. ಇದು ಎ ಬಿ ಲಿಮಿಟೆಡ್ ಆಗಿರೋದ್ರಿಂದ ಎ ಬಿ ಲಿಮಿಟೆಡ್ದು ನಿಮಗೆ ಇನ್ಫಾರ್ಮೇಷನ್ ಸಿಗೋದು ಬರೀ ಓಪನಿಂಗ್ ಎಂಟ್ರೀಸಲ್ಲಿ ಮಾತ್ರ. ಸೊ ಹಾಗಾಗಿ ಬರೀ ಓಪನಿಂಗ್ ಎಂಟ್ರೀಸ್ನ ಮಾತ್ರ ರೆಫರ್ ಮಾಡಬೇಕು. ಓಪನಿಂಗ್ ಎಂಟ್ರೀಸಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಇರೋದು ಥರ್ಡ್ ಎಂಟ್ರಿಯಲ್ಲಿ 9,96,000, 6% ಡಿಬೆಂಚರ್ಸ್ 5 ಇರೋದು ಎ ಬಿ ಲಿಮಿಟೆಡಲ್ಲಿ ಎಷ್ಟಾಗ್ತದೆ 6%, ಮಾರ್ಟಿಗೇಜ್ ಲೋನ್ ಆ್ಯಂಡ್ ಕ್ರೆಡಿಟರ್ಸ್. These are the liabilities. Then assets, second journal entry ಇದೆ ಅಲ್ವಾ, ಗುಡ್ ವಿಲ್,
ಸನ್ಡ್ರಿ ಅಸೆಟ್ಸ್, ಫ್ರೀ ಹೋಲ್ಡ್ ಪ್ರಾಪರ್ಟಿ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡೆಟಾರ್ಸ್ ಇದನ್ನು ಟೋಟಲ್ ಮಾಡಬೇಕು.